ಮಾಡ್ತಾ ಇವಾಗ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆಫ್ಟರ್ ಎ ಸ್ಮಾಲ್ ಗ್ಯಾಪ್ ವಿ ಆರ್ ಬ್ಯಾಕ್ ಆ್ಯಂಡ್ ಈ ಫ್ಲವರ್ ನೋಡ್ತೀರಾ ನಾನು ವಾಚ್ ಕಲೆಕ್ಷನ್ನ ಅಪ್ಡೇಟ್ ಮಾಡಿದ್ದೀನಿ. ಓಕೆನಾ? ಆ್ಯಂಡ್ ರಿಯಲಿ ಕಾಸ್ಟ್ ಅರೌಂಡ್ 92,000. ಜಸ್ಟ್ ನಾನು ತರಿಸಿರೋದು ಅರೌಂಡ್ 44-45 ಅಷ್ಟೇ. ಅಷ್ಟು ಅಮೌಂಟಿಗೆ ತರಿಸಿದ್ದೀನಿ. ಹೌ ಡಿಡ್ ಐ ಗೆಟ್ ಇಷ್ಟು ಆಫರ್ ಎಲ್ಲ ನನಗೆ ಸಿಕ್ಕಿದೆ ಎಲ್ಲಿಂದ ಅಂತನಾ? ಫ್ಲಿಪ್ಕಾರ್ಟಲ್ಲಿ. ಓಕೆ, ಈಗ ಈ ತಮ್ಮನೆಲ್ಲ ನೋಡಿ ನಿಮಗೆ ಗೊತ್ತಿರುತ್ತೆ, ನಾನು ಅಪ್ಡೇಟ್ ಮಾಡಿದ್ದೀನಿ ಅಂದರೆ ಪರ್ಚೇಸ್ ಮಾಡಿದ್ದೀನಿ. ಆ ಶಾಪಿಂಗ್ ಹಾಲ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಆ್ಯಂಡ್ ನನ್ನ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ. ನಿಮ್ಗೆ ಯಾರಾದರೂ ವಾಚ್ ಬೇಕು ಅಂತ ಅಂದರೆ ಯು ಕ್ಯಾನ್ ಜಸ್ಟ್ DM, ಐ ಶೇರ್ ಯು ದ ವಾಚ್ ಲಿಂಕ್. ಅದು ಬಿಟ್ಟರೆ ಏನು ನಿಮ್ಗೆ ಸಡನ್ನಾಗಿ ಇಷ್ಟೊಂದು ಅಮೌಂಟನ್ನು ನಾನು ಸ್ಪೇರ್ ಮಾಡಿದ್ದೀನಿ ಈ ವಾಚಿಗೆ ಅಂದರೆ, ಯೂಶ್ವಲಿ ನಾನು ಎಲ್ಲ ಕಡೆ ನೋಡ್ತಿದ್ದಾಗ ಏನು ಅನಿಸ್ತಿತ್ತು, ಎಲ್ಲರೂ ಅಪ್ಡೇಟ್ ಮಾಡ್ತಿರೋ ವಾಚ್. ಯೂಶ್ವಲಿ ನಾನು ವಾಚ್ಗಳು ಹಾಕೋದಾದರೆ ಒಂದೇ ನಾನು ಯೂಸ್ ಮಾಡ್ತಾ ಇದ್ದು, ನೀವು ಆಲ್ಮೋಸ್ಟ್ ನನ್ನ ಬ್ಲಾಗಲ್ಲೆಲ್ಲ ನೋಡಿರ್ತೀರ. ಅದು ಫರ್ಜಲ್ ನಾನು ಏನು ಯೂಸ್ ಮಾಡ್ತೀನಿ ಅದನ್ನೇ ಹಾಕ್ತಿರ್ತೀನಿ. ಬಟ್ ಈ ಟೈಮ್ ನಾನು ಸ್ವಲ್ಪ ವಾಚ್ನ ಅಪ್ಡೇಟ್ ಮಾಡೋಣ ನನ್ನ ಕಲೆಕ್ಷನ್ಸ್ನ ಅಂತ ಒಂದಷ್ಟು ಕಲೆಕ್ಷನ್ಸ್ನ ತೊಗೊಬಂದಿದ್ದೀನಿ ಆ್ಯಂಡ್ ನಿಮಗೆ ತೋರಿಸ್ತಾ ಹೋಗ್ತೀನಿ. ಓಕೆ, ಮೇಬಿ ನನಗಿಷ್ಟು ಬೇರೆ ಏನು ಆರ್ಡರ್ಸು ಇಲ್ಲ, ಬರೀ ವಾಚ್ ಕಲೆಕ್ಷನ್ಸೇ. ಆ್ಯಂಡ್ ನಾನು ಇದಕ್ಕೆ ಒಂದು ಬಾಕ್ಸ್ ಬರುತ್ತಲ್ಲ, ಒಂದು ರೆಡ್ ಕಲರ್, ಈ ಕಡೆ ಎಲ್ಲ ಹಾಕಿರ್ತೀನಿ ನೋಡ್ಬೋದು. ಆ ಥರ ವಾಚ್ನ ಆರ್ಡರ್ ಮಾಡಿದ್ದೀನಿ ಬಾಕ್ಸ್. ಬಟ್ ಅದು ರಿಟರ್ನ್ ಕ್ಯಾನ್ಸಲ್ ಆಗಿ ಯಾಕಂತ ಗೊತ್ತಿಲ್ಲ. ಅವ್ರು ಡೆಲಿವರಿ ಕೊಡ್ತಾರೆ, ಅದು ಕ್ಯಾನ್ಸಲ್ ಆಗಿದೆ. ಬಟ್ ಅಗೇನ್ ನಾನು ಮತ್ತೆ ಆರ್ಡರ್ ಮಾಡಿದ್ದೀನಿ, ಅದು ಬರಬೇಕು. ಓಕೆ, ಲೆಟ್ ಸ್ಟಾರ್ಟ್. ಓಕೆ, ಕಮಾನ್. ಆಲ್ಮೋಸ್ಟ್ ಆಲ್ ಇದು. ಆ್ಯಂಡ್ ಇದು MRP ಬಂದುಬಿಟ್ಟು 3,304. ಬಟ್ ಇದು ನಾನು ಪರ್ಚೇಸ್ ಮಾಡಿರೋದು ಅರೌಂಡ್ 1,100 ಏನೋ ಅಷ್ಟೇ, ನಂಗೆ ಆಫರಲ್ಲಿ ಇದ್ದಿದ್ದರಿಂದ. ಆ್ಯಂಡ್ ಇದು ನೋಡ್ಬೋದು, ಓಪನ್ ಮಾಡಿದ್ರೆ ಬಾಕ್ಸಲ್ಲಿ ಆ್ಯಸ್ ಯೂಶ್ವಲ್ ಎಲ್ಲದರಲ್ಲೂ ಕೊಟ್ಟಿರೋಂಗೆ ಒಂದು ವಾರಂಟಿ ಕಾರ್ಡ್ಗಳನ್ನ ಕೊಟ್ಟಿರ್ತಾರೆ. ನೋಡ್ಬೋದು ವಾರಂಟಿ ಕಾರ್ಡು, ಅದೇ ಏನೇನು ಬರುತ್ತೆ ಅದೇ ಇನ್ಸ್ಟ್ರಕ್ಷನ್ಸು ಅದು ಇದು ಇದೆ ಅಷ್ಟೇ. ಈ ಬಾಕ್ಸಲ್ಲಿ ನೋಡ್ಬೋದು. ಆ್ಯಂಡ್ ಇದರಲ್ಲಿ ನನ್ನ ಓಪನ್ ಮಾಡಿಲ್ಲ, ಹಂಗಾಗಿ ಇಟ್ಟಿದ್ದೀನಿ. ಕೆಲವ್ದು ನೋಡಿದ್ದೀನಿ ಚೆಕ್ ಮಾಡಿ. ಆ್ಯಂಡ್ ಇಲ್ಲಿ ನೋಡ್ಬೋದು, ಇದು ಹಿಂಗೆ ಬಂದಿದೆ, ಇದು ರಿಫ್ಲೆಕ್ಟ್ ಆಗ್ತಿದೆ ಲೈಟ್. ಓಕೆ, ಆ್ಯಂಡ್ ಇಲ್ಲಿ ನೋಡ್ಬೋದು ಟ್ಯಾಗ್. MRP ಬಂದುಬಿಟ್ಟು 3,304 ಇದೆ. ಬಟ್ ಇದು ಇಷ್ಟೊಂದೇನಿಲ್ಲ. ಇದು ನೀವು ಡೈರೆಕ್ಟಾಗಿ ಪರ್ಚೇಸ್ ಮಾಡಿದರೆ ಇಟ್ ವಿಲ್ ಬಿ ಮಚ್ ಚೀಪು. ನಾನು ಫ್ಲಿಪ್ಕಾರ್ಟಲ್ಲಿ ನೀವು ಚೆಕ್ ಮಾಡ್ಬೋದು. ಫ್ಲಿಪ್ಕಾರ್ಟ್ ಮಿಂಟ್ರಾ ಇಲ್ಲದೆ ಆಫರ್ಸ್ಗಳು ನಡೀತಿರುತ್ತೆ ಆ್ಯಂಡ್ ಚೆನ್ನಾಗಿ ಕೂಡ ಇದೆ. ಓಕೆ, ನಾನು ಈ ಕಡೆ ಕೆಲವು ವಾಚ್ ಚೆಕ್ ಮಾಡ್ತಾ ಇದ್ದೀನಿ. ದಟ್ಸ್ ದ ಫೈನ್. ಇದು ಆನ್ಲೈನಲ್ಲಿ. ಆ್ಯಂಡ್ ನನಗೆ ಬೆಲ್ಟ್ ವಾಚ್ ಒನ್ ಆ್ಯಂಡ್ ಟೈಮ್ ಬೆಸ್ಟ್ ಅನಿಸುತ್ತೆ. ಯಾಕೆಂದರೆ ನಾನು ನೆಕ್ಸ್ಟ್ ಹೇಳ್ತೀನಿ. ಬಿಕಾಸ್ ಇದ್ರಲ್ಲಿ ನಾನು ಏನು ಮತ್ತೆ ರಿಂಗೆಲ್ಲ ಕಟ್ ಮಾಡಿಸ್ಬೇಕು ಅಂತ ಇಲ್ಲ. ಲೈಕ್ ಆಟೋಮೆಟಿಕ್ ಯಾವಾಗಾದರೂ ಹಾಕೋಬೋದು. ಹಿಂಗಾದರೂ ನೋಡಿ, ಇಟ್ಸ್ ಲುಕ್ ಗುಡ್. ಸಿಂಪಲ್ಲಾಗಿ ಲೈಕ್ ಇಫ್ ಕುರ್ತಾ ಎಲ್ಲ ಹಾಕ್ತಾಯಿದ್ದೀನಿ ನಾನು, ಇಲ್ಲ ಸಿಂಪಲಾಗಿ ಟಿ ಶರ್ಟ್, ಜೀನ್ಸ್ ಅದನ್ನೆಲ್ಲ ಹಾಕ್ತಾಯಿದ್ದೀನಿ ಅಂದರೆ ಇಟ್ ಇಸ್ ಅನ್ ಬೆಸ್ಟ್ ಕಲೆಕ್ಷನ್. ಕನ್ಸಿಕೊಂಡು ಚೆನ್ನಾಗಿದೆ. ಓಕೆ, ಆ್ಯಂಡ್ ಗೈಸ್ ನೆಕ್ಸ್ಟ್ ನೀವು ಸರ್ಪ್ರೈಸ್ಡ್ ಆಗಿರ್ತೀರಾ. ಇದು ಬಂದುಬಿಟ್ಟು ಟೈಮ್ಯಾಕ್ಸಿಂದು 1,299 ಇದೆ. ಬಟ್ ನನಗೆ ಸಿಕ್ಕಿದ್ದು ಜಸ್ಟ್ 350 rupeesಗೆ, ಅನ್ಬಿಲಿವಲ್ ಪ್ರೈಸ್. ಬಟ್ ಈಗ ನೀವು ಚೆಕ್ ಮಾಡಿದ್ರು ಸೇಮ್ ಪ್ರಾಡಕ್ಟ್ 899 ಏನೋ ಇದೆ, ಅದು ಆಫರ್ ಟೈಮ್ ಏನೋ ಇತ್ತು. ಸೊ ಅಷ್ಟು ಕಮ್ಮಿಗೆ ಸಿಕ್ಕಿದೆ. ಆ್ಯಂಡ್ ಎಗೇನ್ ಇಲ್ಲೂ ಅದು ಸೇಮ್ ಇನ್ಸ್ಟ್ರಕ್ಷನಿಂದ ಎಲ್ಲ ಇದೆ ಬಾಕ್ಸಲ್ಲಿ. ಅದು ಬಿಟ್ಟರೆ ಅದೊಂದು ಒಂದು ಗ್ಯಾರಂಟಿ ಕೂಪನ್ ಇದೆ ಅಷ್ಟೇ, ಅದು ಬಿಟ್ಟರೆ ಏನಿಲ್ಲ. ಆ್ಯಂಡ್ ಇದು ಬಂದುಬಿಟ್ಟು ಹಿಂಗೆ ಓಪನ್ ಮಾಡೋದು. ನಂಗೆ ಇದು ಫಸ್ಟ್ ಹಾಕಕ್ಕೆ ಬರ್ತಿರಲಿಲ್ಲ, ನಮ್ಮಮ್ಮ ಹೇಳ್ಕೊಟ್ರು. ಇಲ್ಲಿ ನೋಡ್ಬೋದು, ಸಣ್ಣ ಬೆಸ್ಟ್ ಕಲೆಕ್ಷನ್. ಇದರಲ್ಲಿ ನನಗೆ ಏನು ಖುಷಿ ಆಗಿದೆ ಅಂದರೆ ಇದು ನಾವು ಎಕ್ಸ್ಟ್ರಾ ಆಲ್ಟರ್ ಏನೂ ಮಾಡೋದು ನೀಡಿಲ್ಲ ಗಾಯ್ಸ್. ಎಷ್ಟು ಡೀಸೆಂಟಾಗಿ ಅಫಿಷಿಯಲ್ ಲೈಕ್ ಆಫೀಸ್ಗೆ ಡೈಲಿ ಯೂಸಿಗೆಲ್ಲ ಪರ್ಫೆಕ್ಟ್ ಇದೆ. ಅದು ಚೆನ್ನಾಗಿದೆ. ಓಕೆ, ಬರ್ತೀನಿ ಗಾಯ್ಸ್, ನನಗೆ ಹೆಂಗೆ ನೋಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ಲ, ಇದು ಚೆನ್ನಾಗಿದೆ. ನಮಿಂಟಿ ಅದು ಲವ್ ಬ್ರ್ಯಾಂಡ್, ಇದು ಚೆನ್ನಾಗಿದೆ ಬಿಸ್ಕಟ್. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಾನು ಶಾಪಿಂಗ್ ಮಾಡಿರೋದ್ರಲ್ಲಿ ಹೈಯೆಸ್ಟ್ ಯಾವುದು ಅಂತ ಲಾಸ್ಟಿಗೆ ತೋರಿಸುವ. ಇದು ಬಂದುಬಿಟ್ಟು ಗೆಸ್ ಇಲ್ಲು. ನನಗೆ ಇದು ಆಲ್ರೆಡಿ ನಾನು ಓಪನ್ ಮಾಡಿದ್ದೀನಿ. ನೆಕ್ಸ್ಟ್ ಮುಂದೆ ಅನ್ಪ್ಯಾಕಿಂಗ್ ಒಂದು ಪ್ಯಾಕ್ ಇದೆ ಗೆಸ್ ಬ್ರ್ಯಾಂಡಿಂದು. ಆ್ಯಂಡ್ ಇದ್ರದ್ದು MRP ಇರೋದು 12,995 ರೂಪಿ, ಅರೌಂಡ್ 13,000 ಅಷ್ಟಿದೆ. ಬಟ್ ಇದು ನಂಗೆ ಆಫರಲ್ಲಿ ಸಿಕ್ಕಿದ್ದು ಜಸ್ಟ್ 5,600ಗೆ. ಅನ್ಬಿಲಿವೇಬಲ್ ಪ್ರೈಸ್ ಅದು. ಲೈಕ್ ನಂಗೆ ತುಂಬ ಇಷ್ಟ ಆಯಿತು. ಇಟ್ಸ್ ಎಗೇನ್ ಇದು ಒಂದು ಬೆಲ್ಟ್, ಇದು ಕೆದರ್ ಬೆಲ್ಟ್ ಇದೆ. ಒಂದು ಪ್ಯಾಕಿಂಗ್ ಕೂಡ ಚೆನ್ನಾಗಿದೆ ನೋಡಿ, ಇದರ ಕೊಟ್ಟು ಅಲ್ಲ ಚೆನ್ನಾಗಿದೆ. ಗುಡ್.
ಇದ್ರ ಕೆಳಗಡೆನೂ ಸೇಮ್ ನಿಮಗೆ ಒಂದು ವಾರಂಟಿ ಕಾರ್ಡ್ ಎಲ್ಲ ಕೊಟ್ಟಿರ್ತಾರೆ, ಇನ್ಸ್ಟ್ರಕ್ಷನ್. ನೀವು ಯಾವುದೇ ವಾಚಿಗೆ ಹೋದ್ರೂ ಒಂದು ಗ್ಯಾರಂಟಿ ಕಾರ್ಡ್ ಇರುತ್ತೆ, ಅದ್ರ ಹತ್ರ ಒಂದು ಇನ್ಸ್ಟ್ರಕ್ಷನ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ನೋಡಿರೋ ಬ್ರ್ಯಾಂಡ್ಗಳಲ್ಲಿ. ನಾನಿನ್ನೂ ಪ್ರೈಸ್ ಟ್ಯಾಗೆಲ್ಲ ಓಪನ್ ಮಾಡಿ ಹಾಕಿಲ್ಲ ಇನ್ನೂ ಒನ್ ಡೇನು. ಆ್ಯಂಡ್ ನೀವು ಇದನ್ನು ವೇರ್ ಮಾಡಿ ತೋರಿಸ್ತೀನಿ. ಆ್ಯಂಡ್ ಇದು ಇದೆಯಲ್ಲ ಇದು ತುಂಬ ಚೆನ್ನಾಗಿದೆ, ಒಂಥರ ಸಿಲಿಕಾನ್ ಸಮಥಿಂಗ್, ಈ ಮೆಟೀರಿಯಲ್ ಏನು ಅಂತ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿದೆ. ಇಲ್ಲಿದೆ ನೋಡಿ ಲಿಕ್ವಿಡ್, ಉಲ್ಟಾ ಹಾಕಿದ್ದೀನಿ, ನನಗೆ ಕರಿತಿರುತ್ತೆ ಬಟ್ ಆ ಕಡೆಯಿಂದ ನೋಡ್ಬೇಕು ನಾವು. ಯಾ ಲೈಕ್ ಇದೇನು ಅಂದರೆ ನನಗೆ ಸ್ವಲ್ಪ ಅನಿಸಿದ್ದು ಲೈಕ್ ಕ್ಯಾಶುವಲ್ ವೇರ್ಗಿಂತ ಲೈಕ್ ಸಮಥಿಂಗ್ ಫಂಕಿ ವೇರ್, ಟ್ರೆಡಿಷ್ನಲಿಗೆ ಸೂಟ್ ಆಗೋದಿಲ್ಲ ಇದು. ಬಟ್ ಅದರ್ ದನ್ ಲೈಕ್ ಜೀನ್ಸ್ ಟಾಪ್ಸ್ ಆಮೇಲೆ ಒನ್ ಪೀಸ್ ಡ್ರೆಸ್ಸಸ್ ಯಾವುದೇ ಆಗ್ತೀವಿ ಅಂದರೂ ಇಟ್ ಈಸ್ ಗುಡ್ ಫಾರ್ ದ್ಯಾಟ್. ಚೆನ್ನಾಗಿದೆ. ಇದಕ್ಕೆ ನಾನು 10/10 ಕೊಡ್ತೀನಿ. ಚೆಂದ ಇದೆ. ಆಲ್ಮೋಸ್ಟ್ ನಾನು ತಂದಿರೋದೆಲ್ಲ ಚೆಂದ ಇದೆ, 10/10. ಆ್ಯಂಡ್ ಇಟ್ಸ್ ವೆರಿ ಗುಡ್. ಅಂದರೆ ನೆಕ್ಸ್ಟ್ ಇನ್ನೂ ಒಂದು ಬ್ಲಾಗ್ ಮಾಡ್ತೀನಿ. ಇಟ್ ಈಸ್ ನಾಟ್ ಆ ವಾಚ್ನೆಲ್ಲ ಆರ್ಡರ್ ಮಾಡಿದ್ದೀನಿ ಆಲ್ರೆಡಿ. ಆ ವಾಚಲ್ಲಿ ಏನು ಅಂದರೆ ಯಾವುದು ಬ್ರ್ಯಾಂಡ್ ದೊಡ್ಡ ಬ್ರ್ಯಾಂಡ್ ಅಂತ ಅಲ್ಲ, ಬಟ್ ಅದ್ರ ಕಲೆಕ್ಷನ್ ಮಾತ್ರ ತುಂಬ ಚೆನ್ನಾಗಿದೆ. ಲೈಕ್ ಬ್ರ್ಯಾಂಡೆಡ್ಗಿಂತ ತುಂಬ ಕಲೆಕ್ಷನ್ಸ್ಗಳಿದೆ ಅಲ್ಲೆಲ್ಲ. ನಮ್ಮ ಟ್ರೆಡಿಷ್ನಲ್ ವೇರಿಗೆ, ಎತ್ನಿಕ್ ವೇರಿಗೆಲ್ಲ ಮಸ್ತ್ ಕಾಣುತ್ತೆ ಅಂತ ಅಂದ್ಕೊಂಡು ಅದನ್ನೆಲ್ಲ ಆರ್ಡರ್ ಮಾಡಿದ್ದೀನಿ. ನೆಕ್ಸ್ಟ್ ಬ್ಲಾಗ್ ಅದು ಮಾಡ್ತೀನಿ ಬಂದಾಗೆಲ್ಲ ಒಟ್ಟಿಗೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇದ್ದಾನೆ ಫ್ರೆಂಡ್ಸ್ ಕನೆಕ್ಷನ್. ನನಗೆ ಇದು ಕೂಡ ತುಂಬ ಇಷ್ಟ ಆಗಿದೆ. ಇದ್ರದ್ದು ವಾರಂಟಿ ಕಾರ್ಡ್ ಅದು. ಇದ್ರದ್ದು MRP ಬಂದುಬಿಟ್ಟು 15,750 ಏನೋ ಇದೆ ಫ್ರೆಂಡ್ಸಿಂದು. ಇದು ಈ ವಾಚಿಂದು ಏನಂದರೆ ಇದ್ರ ಒಳಗಡೆ ನಂಗೆ ಪ್ಯಾಕಿಂಗ್ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ. ಶೈನ್ ಲೈಕ್ ಗ್ಲಾಸಿ ಲುಕ್ ಎಲ್ಲ ಇದೆ. ಇದು ನೋಡಿ, ಇದು ಚೆನ್ನಾಗಿದೆ. ಓಕೆ, ಇದು ಮೋಸ್ಟ್ ನಮ್ಮ ಅಮ್ಮಂಗೆ ಇಷ್ಟ ಇಲ್ದಿರೋ ವಾಚು. ಆ್ಯಂಡ್ ಮೋಸ್ಟ್ ಆಫ್ ದೆಮ್ಗೆ ಲೈಕ್ ಇದು ಆ ಥರ ಇದೆ, ಸ್ನೇಕ್ ಥರ ಇದೆ ಅಂತ ಕಮೆಂಟ್ ಮಾಡಿರ್ತಾರೆ. ಬಟ್ ಸ್ಟಿಲ್ ನನಗೆ ತುಂಬ ಇಷ್ಟ ಆಗಿದೆ. ಲೈಕ್ ನಿಮಗೆ ತೋರಿಸ್ತೀನಿ. ಇದಕ್ಕೆ ಏನಿಲ್ಲ ಈ ಥರ. ಆ್ಯಂಡ್ ಇದಕ್ಕೂ ಏನು ಅಡ್ಜಸ್ಟೇಬಲ್ ಇಲ್ಲ, ಏನು ಬೇಡ, ಪರ್ಫೆಕ್ಟ್. ಯಾರಾದರೂ ಹಾಕ್ಬೋದು, ಪರ್ಫೆಕ್ಟ್ ಹಾಕೋರುತ್ತೆ. ಜಸ್ಟ್ ಲುಕ್ಕಿಂಗ್ ಓಕೆ, ಗ್ಲಾಸ್ ಲುಕ್ ಪರ್ಫೆಕ್ಟ್, ಚೆಂದ ಉಂಟು ಇದು ಕೂಡ. ಆ್ಯಂಡ್ ಇದು ಬೋಲ್ಡ್ ಲುಕ್ ಆಗಿರ್ಬೋದು. ಆಮೇಲೆ ಲೈಕ್ ಸಮಥಿಂಗ್ ಮಾಡ್ರನಿಸ್ಟಕ್ ಚೆನ್ನಾಗಿ ಕಾಣೋಕ್ಕೆ, ಪ್ಯಾಂಟ್ ಲುಕ್ಕಿಗಿದೆ, ತುಂಬ ಚೆನ್ನಾಗಿದೆ. ನನಗೆ ಟೈಪ್, ನಿಮಗೆ ಈ ವಾಚ್ ಟೈಪ್ ಇಲ್ವ ಅಂತ ನೀವುಗಳು ಕಮೆಂಟ್ ಮಾಡಿ. ಇದು ಡನೆಲ್ ಅಂತ, ಇದ್ದದ್ದು MRP ಬಂದ್ಬಿಟ್ಟು ಅರೌಂಡ್ 1200 ಏನೋ ಇದೆ. ಬಟ್ ನನಗಿದು ಬ್ರ್ಯಾಂಡ್ ಅನ್ನೋದ್ರಿಗಿಂತ ಸಮಥಿಂಗ್ ಲೈಕ್ ಚೆಂದ ಇದೆ ಲುಕ್ಕು ಅಂತ ಅನಿಸ್ತು. ಆ್ಯಂಡ್ ಗ್ರೀನ್ ಕಲರ್ ನನ್ನ ಸ್ಯಾರಿಗೆಲ್ಲ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬೋದು. ಇದರಲ್ಲಿ ಸೆಕೆಂಡ್ ನಥಿಂಗ್, ಅದು ಬಿಟ್ಟರೆ ಏನಿಲ್ಲ ಇದು. ಓಕೆ, ಇದರಲ್ಲಿ ನೋಡ್ಬೋದು ವಿಡಿಯೋ ಕ್ಲಿಪ್. ವಿಡಿಯೋ ಕ್ಲಿಪ್ ಚೆನ್ನಾಗಿದೆ. ಲೈಕ್ ಕ್ಯಾಶುವಲ್ ವೇರ್, ನಾವೀಗ ಏನು ಕ್ಯಾಶುವಲ್ ಈಗ ಹೋಗ್ತಾ ಇದ್ದೀನಿ, ಕ್ಯಾಶುವಲ್ ವೇರ್ ಇಟ್ಸ್ ದ ಗುಡ್ ಅಲ್ಲ. ಇದು ಒಂದು ವಾಚ್ ಜಸ್ಟ್ ಈಗ ನಂಗೆ ಸಿಕ್ಕಿದ್ದು 230 220 ರೂಪಿನೋ, ಬಟ್ ಚೆನ್ನಾಗಿದೆ ಇದು. ಗೈಸ್ ಲೈಕ್ ಫಾಸ್ಟ್ ಟ್ರ್ಯಾಕ್, ನನಗೆ ಜನ ಎಲ್ಲ ಫಾಸ್ಟ್ ಟ್ರ್ಯಾಕ್ ಯೂಸ್ ಮಾಡ್ತಿದ್ರು. ನಾನು ಫಾಸ್ಟ್ ಟ್ರ್ಯಾಕ್ ವಾಚ್ ಅಲ್ಲಿ ತನಕ ತೊಗೊಂಡಿರಲಿಲ್ಲ. ಎಲ್ಲರೂ ಆಗ್ತಿದ್ರು ಫಾಸ್ಟ್ ಟ್ರ್ಯಾಕ್. ಏನದು ಫಾಸ್ಟ್ ಟ್ರ್ಯಾಕಲ್ಲಿ ಅಷ್ಟೊಂದು ಜನ ತೊಗೊಳ್ತಾರೆ, ಲೈಕ್ ನಾನು ಬಂದಿರಲಿ ಕಲೆಕ್ಷನ್ ಅಂತ ಸುಮ್ಮನೆ ನಾನು ಆ್ಯಡ್ ಮಾಡಿ ಕಾರ್ಟಿಗೆ ಇದು ತರಿಸಿದಂಥ ಪ್ರಾಡಕ್ಟು. ಬಟ್ ನಮ್ಮ ಮನೇಲಿ ಎಲ್ಲರಿಗಿಂತ ಸಖತ್ ಇಷ್ಟಪಟ್ಟಿದ್ದು ಎಷ್ಟೊಂದು ದುಡ್ಡಿಗೆ ಅಂತ ಈ ವಾಚ್. ಇದ್ರದ್ದು MRP ಇರೋದು ಅರೌಂಡ್ 2700 800. ಬಟ್ ಇದು ನನಗೆ ಬರೀ 1900 ಅಲ್ಲ 1300ಗೆ ಏನೋ ಸಿಕ್ಕಿತ್ತು, 1300 200ಗೆ. ಆ್ಯಂಡ್ ಇದ್ರ ಪ್ಯಾಕಿಂಗ್ ಕೂಡ ನೆಕ್ಸ್ಟ್ ಲೆವೆಲಲ್ಲಿದೆ. ಓಕೆ, ಆ್ಯಂಡ್ ಇದಕ್ಕೆ ಕೂಡ ಒಂದು ವಾರಂಟಿ ಕಾರ್ಡೆಲ್ಲ ಕೊಟ್ಟಿರ್ತಾರೆ, ಓಕೆನಾ. ಆ್ಯಂಡ್ ಗೈಸ್, ಇದು ನನಗೆ ಏನಕ್ಕೆ ಇಷ್ಟ ಆಯಿತು ಅಂದರೆ ಲೈಕ್ ಇದ್ರದ್ದು ಲುಕ್ಕೇ ಬೇರೆ ಥರ ಇದೆ. ತೋರಿಸ್ತೀನಿ ಈಗ.
ಇದನ್ನ ನಾನು ಟ್ಯಾಗೆಲ್ಲ ಓಪನೇ ಮಾಡಿಲ್ಲ. ಲೈಕ್ 2500 ಅರೌಂಡ್ ಇದೆ MRP. ಓಕೆನಾ? ಇದಕ್ಕಿಂತ ನಾನು ಟೈಮೆಲ್ಲ ಸೆಟ್ ಮಾಡಬೇಕು, ಮಾಡಿಲ್ಲ. ಇದರಲ್ಲಿ ಎಂತ ಅಂದರೆ ನೋಡಿ ಫಿನಿಶಿಂಗ್ ಲುಕ್, ಹೌ ಬ್ಯೂಟಿಫುಲ್, ತುಂಬ ಚೆನ್ನಾಗಿದೆ. ಇದರಲ್ಲಿ ನೀವು ಇದನ್ನು ತೆಗಿತೀನಿ, ಈಗ ನೋಡ್ಬೋದು ಒಳಗಡೆ ಇದೆಯಲ್ಲ, ಅದರ ಫಿನಿಶಿಂಗ್ ಮಾತ್ರ ಸಕ್ಕತ್ತಿದೆ, ನೆಕ್ಸ್ಟ್ ಲೆವೆಲ್. ಒಂಥರ ಪ್ರೀಮಿಯಮ್ ಲುಕ್ ಕೊಡುತ್ತೆ, ನನಗೆ ಫೀಲ್ ಆಗುತ್ತೆ ಪ್ರೀಮಿಯಮ್ ಥರ. ಸೊ ಇಟ್ಸ್ ನೆಕ್ಸ್ಟ್ ಲೆವೆಲ್. ಆ್ಯಂಡ್ ಇದು ನಾವು ಸ್ಯಾರಿ ಆಗಿರಲಿ, ಕುರ್ತಾ ಆಗಿರಲಿ, ಯಾವುದೇ ಕ್ಯಾಶುವಲ್ ವೇರ್ ಆಗಲಿ, ಫಂಕ್ಷನ್ ವೇರ್ ಆಗಲಿ, ಎಲ್ಲದಕ್ಕೂ ಆರಾಮಾಗಿ ಹಾಕ್ಕೋಬೋದು, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ನನಗೆ ವೇರ್ ಮಾಡೋಕ್ಕೆ ತುಂಬ ಇಷ್ಟಪಡ್ತೀನಿ, ಇಷ್ಟ ಆಯಿತು. ಇದು ಆ್ಯಕ್ಚುಲಾಗಿ ನಾನು ವೇರ್ ಮಾಡಬೇಕು ಅಂದರೆ ಒಂದು ಸೀನ್ನ ಕಟ್ ಮಾಡಿಸ್ಬೇಕು, ಇಲ್ಲಿ ತನಕ ಬರುತ್ತೆ. ಬಟ್ ನನ್ನ ಕೈ ಸ್ವಲ್ಪ ಚಿಕ್ಕ ಇರೋದ್ರಿಂದ ಹಿಂಗೆ ಫಿಟ್ ಇದ್ದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇದು ನಾನು ಕಟ್ ಮಾಡಿಸಲ್ಲ, ಬಿಕಾಸ್ ನಮ್ಮಮ್ಮ ಕೂಡ ವೇರ್ ಮಾಡ್ತೀನಿ ಅಂತ ಹೇಳಿ ಹಾಕ್ತೀನಿ. ಸೊ ಓಕೆ 10, ಇದು 10 on 11 ಅಲ್ಲ, 100ಗೆ 10ಗೆ 11, ಅಂದರೆ ಮೋರ್ ಎಕ್ಸ್ಪೆಕ್ಟೆಡಿಂದ ಅನ್ಎಕ್ಸ್ಪೆಕ್ಟೆಡ್. ಮ್ಯಾಟ್ರಿಕ್ಸ್ ಇದು ಅಷ್ಟೇ, ಇಲ್ಲಿ ತೋರಿಸ್ಬೋದು ನಿಮಗೆ 2000 ಏನೋ ಇದೆ. ಬಟ್ ಈ ಪ್ರಾಡಕ್ಟ್ ಎಲ್ಲ ನಿಮಗೆ ಇದ್ರ ಜೊತೆ ಮತ್ತು ಮ್ಯಾಟ್ರಿಕ್ಸ್ ಯಾರು ಫಾಲೋ ಮಾಡ್ತಾರೆ ಅವ್ರಿಗೆ ಫಾಲೋ ಮಾಡಿ ನೆಕ್ಸ್ಟ್ ಪರ್ಚೇಸಿಗೆ ಕೂಪನ್ ಕೋಡ್ ಕೊಟ್ಟಿದ್ದಾರೆ. ಇಫ್ ಯಾರಾದರೂ ಪರ್ಚೇಸ್ ಮಾಡ್ತಿದ್ದೀರಾ ನೆಕ್ಸ್ಟು ಅಂದರೆ ನಾನು ಇದನ್ನು ನಿಮಗೆ ಕೂಪನ್ ಕೋಡ್ನ ಕೊಡ್ತೀನಿ, ಕಮೆಂಟ್ ಮಾಡಿ ಇಫ್ ರಿಕ್ವೈರ್ಡ್. ಮ್ಯಾಟ್ರಿಕ್ಸ್ ನಾನು ಪರ್ಚೇಸ್ ಮಾಡೋಣ ಅಂದ್ಕೊಂಡಿದ್ದೀನಿ, ಸೇಮ್ ಇದರಲ್ಲೂ ಇದೆ. ಓಕೆ, ಇದು ಕೂಡ ಕವರಲ್ಲಿ ಕೊಟ್ಟಿದ್ದಾರೆ ಗೈಸ್. ಇದು ನನಗೇನು ಅನಿಸ್ತು ಅಂದರೆ ಸ್ಯಾರಿ ಬ್ರೌನ್ ಕಲರ್ ಇಲ್ಲ ಒಂಥರ ಡಾರ್ಕ್ ಶೇಡ್ ಕಲರ್ ಇರಬೇಕು, ಅದಕ್ಕೆ ಇದು ಹಾಕ್ತೀವಿ ಅನ್ನೋ ನೆಕ್ಸ್ಟ್ ಲೆವೆಲ್ ಲುಕ್ ಇದೆ. ವಾವ್ ನಂಗೆ. ಆ್ಯಂಡ್ ಇದಕ್ಕೆ ಒಂದು ಸ್ವಲ್ಪ ಕೈ ದಪ್ಪ ಇದ್ದರೆ ಚೆನ್ನಾಗಿ ಕಾಣುತ್ತೆ ಅಂತ ನಂಗೆ ಪರ್ಸ್ನಲಾಗಿ ಅನ್ನಿಸ್ತು. ನಂದು ಒಂಥರ ಕೈ ಸಣ್ಣ ಇದೆ, ಬಟ್ ಇದು ದಪ್ಪ ಇದ್ದರೆ ನಮ್ಮಮ್ಮಂಗೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತು ಗೊತ್ತಾ. ಇದು ತುಂಬ ಚೆನ್ನಾಗಿದೆ, ನಮ್ಮಮ್ಮ ಅವರೆಲ್ಲ. ಓಕೆ, ಲೆಟ್ಸ್ ಚೆಕ್ ಇಟ್. ಇದು ನಾನು ಹಾಕ್ಸ್ಬೇಕು ಅಂದರೆ ಕಟ್ ಮಾಡಲೇಬೇಕು, ಇಷ್ಟು ನಾನು ಹಾಕೋಕ್ಕಾಗೋದಿಲ್ಲ, ಡೈರೆಕ್ಟಾಗಿ ಹಾಕಿ ಹಂಗೆ ತೆಗಿಬೋದು ಅಂದ್ಕೊತೀನಿ. ಇದು ನಾನು ಹಾಕಿದರೆ ಇಲ್ಲಿ ತನಕ ಆಗಲಿ, ನಾನು ಇರಲಿಲ್ಲ, ಹಂಗೆ ಡೈರೆಕ್ಟಾಗಿ ತೆಗಿಬೋದು. ಹಾಗಾಗಿ ಸ್ವಲ್ಪ ಕಟ್ ಮಾಡಿಸ್ಬೇಕಿದೆ, ಕಟ್ ಮಾಡಿಸಿದ್ರೆ ಇದು ಕರೆಕ್ಟ್ ಆಗುತ್ತೆ. ಬಟ್ ಲುಕಿಂಗ್ ಗುಡ್ ನೋಡಿ, ಸ್ಯಾರಿಗೆಲ್ಲ ಪರ್ಫೆಕ್ಟ್ ಆಗಿದೆ. ಯಾ ಜಸ್ಟ್ ಇದು ಕೂಡ ಕಮ್ಮಿಗೆ ಸಿಕ್ಕಿದ್ದು, 350ನೋ 500 ಅರೌಂಡ್ ಇದೆ. ಇದು ಚೆನ್ನಾಗಿದೆ, ಎಲಿಗೆಂಟ್ ಇದೆ. ನಂದೆಲ್ಲ ಇಲ್ಲಿಗೆ ಹಾಕೋಬೋದು ವಾಚ್, ಹಂಗಿದೆ. ಇದು ಫ್ರೆಂಚ್ ಕನೆಕ್ಷನ್ದ, ಇದು ಅಷ್ಟೇ ಸೇಮ್. ಇದು 15,995 ಅದ್ರದ್ದು. ಈ ವಾಚು ಕೂಡ ಏನು ಮಾಡ್ತೀವಿ 15,995 ಇರೋದು. ಬಟ್ ಇದು ನಂಗೆ ಸಿಕ್ಕಿರೋದು 5,000 ಅರೌಂಡೇ ಅಂದ್ಕೊತೀನಿ. ಈಗೇನು ಒಂದು ವಾರಂಟಿ ಕಾರ್ಡ್ ಅದೇ ಸೇಮ್ ಇದೆ. ಓಕೆ, ಇದೊಂದು ಕವರ್. ಪ್ಯಾಕಿಂಗ್ ಚೆನ್ನಾಗಿದೆ ಗಾಯ್ಸ್ ಇದ್ರದ್ದು, ಲೈಕ್ ಸ್ಕ್ರ್ಯಾಚ್ ಏನೂ ಆಗಬಾರ್ದು ಅಂತ ಅವ್ರು ಮೈಂಡ್ಸೆಟ್. ಆ್ಯಂಡ್ ಐ ಥಿಂಕ್ ಇದು ಪರ್ಫ್ಯೂಮ್ ಕೂಡ ನನ್ನ ಹತ್ರ ಇದೆ, ಫ್ರೆಂಚ್ ಕನೆಕ್ಷನ್ದು. ಫ್ರ್ಯಾಗ್ನೆನ್ಸ್ ಅಂದರೆ ವಾವ್ ಆ ಥರ ಇದೆ ಫ್ರ್ಯಾಗ್ನೆನ್ಸು. ಆ್ಯಂಡ್ ಒನ್ಸ್ ನಿಮ್ಗೆ ಯೂಸ್ ಮಾಡಿದ್ರೆ ನೆಕ್ಸ್ಟ್ ಇಲ್ಲ ಗಾಳಿ ಬರ್ತಿದ್ರು ನಮ್ಮ ಫ್ರ್ಯಾಗ್ನೆನ್ಸ್ ನಮಗೆ ವಾವ್ ಅನಿಸುತ್ತೆ. ಅದು ಕೂಡ ಚೆನ್ನಾಗಿದೆ ಪರ್ಫ್ಯೂಮ್ ಕೂಡ. ಆ್ಯಂಡ್ ಫ್ರೆಂಚ್ ಕನೆಕ್ಷನ್ ಬ್ರ್ಯಾಂಡೇ ಚೆನ್ನಾಗಿದೆ ಓವರಾಲ್ ಅಂತ ನನಗೆ ಅನಿಸೋದು. ಇಟ್ಸ್ ಆ್ಯಂಡ್ ಗುಡ್ ಬ್ರ್ಯಾಂಡ್. ವಾವ್ ಕನೆಕ್ಷನ್, ಇಟ್ಸ್ ಆಲ್ಸೋ ಲೈಕ್ ಪ್ರೀಮಿಯಮ್ ಆಗಿದೆ. ಇದೆಲ್ಲ ಅಫಿಷಿಯಲ್ ಲುಕ್ ಬರುತ್ತೆ, ಪ್ಲಸ್ ಪ್ರೀಮಿಯಮ್ ಲುಕ್ ಕೂಡ ಇದೆ. ನನಗೆ ಇಷ್ಟಿದ್ರೆ ಲೂಸ್ ಇಷ್ಟಿದ್ರೆ ಫೈನ್, ಇದ್ರಿಗಿಂತ ಮೇಲೆ ಹೋದರೆ ಆಚೆ ಬರುತ್ತೆ, ಸೊ ಆಗಲ್ಲ. ಸೊ ಇಷ್ಟಿದ್ರೆ ಫೈನ್, ಇದು ನಾನೇನು ಆಲ್ಟರ್ ಮಾಡೋಕ್ಕೆ ಹೋಗಲ್ಲ. ಇಟ್ಸ್ ಆ್ಯಂಡ್ ಗುಡ್. ಆ್ಯಂಡ್ ಇದು ನೀವು ಟ್ರೆಡಿಷ್ನಲ್ ಆಗಾದರೂ ಹಾಕ್ಬೋದು, ಮಾಡ್ರನ್ ಆದರೂ ಹಾಕ್ಬೋದು. ಯು ಕ್ಯಾನ್ ಸೆಟ್
ನೀವು ಸ್ಟೈಲ್ ಹೆಂಗೆ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಇದೆ ಅಂದ್ಕೊತೀನಿ ಇದು. ಬಟ್ ತುಂಬ ಚೆನ್ನಾಗಿದೆ ಅಲ್ಲ. ಇದು ತುಂಬ ಚೆನ್ನಾಗಿದೆ, ನೋಡ್ಬೋದು. ಲುಕ್ ಬ್ಯೂಟಿಫುಲ್ ಅಲ್ಲ. ಎಸ್. ಆ್ಯಂಡ್ ಇದು ನಂಗೆ ಅರೌಂಡ್ 5000 ಅರೌಂಡ್ ಅನಿಸುತ್ತೆ ಮೇ ಬಿ. ಆ್ಯಂಡ್ ನನ್ನ ಪ್ರೈಸಸ್ ಸ್ವಲ್ಪ ಆ ಕಡೆ ಈ ಕಡೆ ಆಗಿರುತ್ತೆ, ಬಿಕಾಸ್ ನಾನು ತರಿಸಿ ಎಲ್ಲ ಆರ್ಡರ್ ಮಾಡಿರೋದು 1 ಮಂತ್ ಬಿಫೋರ್. ಅದು ಬಂದು ಎಲ್ಲ ಆಗಿ ನನಗೆ ಟೈಮ್ ಸಿಕ್ಕಾದ್ಮೇಲೆ ನಾನು ಈ ಬ್ಲಾಗ್ ಮಾಡ್ತಿರೋದ್ರಿಂದ ಸ್ವಲ್ಪ ಪ್ರೈಸಸ್ ಎಲ್ಲ ಮರ್ತಿರ್ತೀನಿ. ಆ್ಯಂಡ್ MRP ಒಂದು ಮೈಂಡ್ ಸೆಟಲ್ಲಿ ನಾನು ಗೆಸ್ಸಿಂಗಲ್ಲಿ ಹೇಳ್ತಿದ್ದೀನಿ, ಅಂದರೆ ಆಲ್ಮೋಸ್ಟ್ ನಿಯರೇ ಇರುತ್ತೆ, ಫುಲ್ ಡಿಫ್ರೆನ್ಸ್ ಆ ಥರ ಇಲ್ಲ. ಆ್ಯಂಡ್ ಮೋಸ್ಟ್ ನಾನಿಷ್ಟು ತರಿಸಿರೋದ್ರಲ್ಲಿ ಮೋಸ್ಟ್ ವ್ಯಾಲ್ಯೂಬಲ್ ಬ್ರ್ಯಾಂಡ್ ಅಂದರೆ ಕಾಸ್ಟ್ಲಿಯೆಸ್ಟ್ ವಾಚ್ ನಾನು ತೊಗೊಂಡಿರೋದು ಯಾವುದು ಅಂದರೆ ದಟ್ ಈಸ್ ಸಿಟಿಸನ್ ವಾಚ್. ಇದು ಗ್ಯಾಸ್ ಓಕೆನಾ. ಇದು ಏನು ಅಂದರೆ ನಮ್ಮ ಹಾಸನಿಗೆ ಡೆಲಿವರಿನೇ ಇಲ್ಲ ತುಂಬ ಕಡೆ. ಐ ಡೋಂಟ್ ನೋ ಯಾಕೆ ಅಂತ, ತುಂಬ ಕಲೆಕ್ಷನ್ ಹಾಸನಿಗೆ ಡೆಲಿವರಿ ಇಲ್ಲ. ಆ್ಯಂಡ್ ಈ ಬ್ರ್ಯಾಂಡಲ್ಲಿ ಲಿಮಿಟೆಡ್, ಯಾರು ಸಿಟಿಸನ್ ವಾಚ್ನ ಪ್ರಿಫರ್ ಮಾಡಿದ್ದು ನಾನು ನೋಡಿಲ್ಲ, ಬಟ್ ಇಸ್ ಇನ್ ಲಿಮಿಟೆಡ್ ಅಡಿಷನ್. ಓಕೆ, ಅದ್ರಲ್ಲಿ ನಾವು ಸರ್ಚ್ ಮಾಡಿದ್ರು ತುಂಬ ವೆರೈಟಿ ಇಲ್ಲ. ಓಕೆನಾ, ಲಿಮಿಟೆಡ್. ಐ ಥಿಂಕ್ ನಾನು ಯಾಕೆ ಇದನ್ನು ಚೂಸ್ ಮಾಡಿದೆ ಸಿಟಿಸನ್ ವಾಚ್ ತೊಗೋಬೇಕು ಲೈಫಲ್ಲಿ ಅಂತ ಅಂದರೆ, ನಮ್ಮಮ್ಮ ಔಟ್ ಕಾಲದಲ್ಲಿ ಹಾಕಿದ್ದು ಒಂದು ರಿಚ್ ಆ್ಯಂಡ್ ದ ಟಾಪ್ ಅಂದರೆ ಕಾಸ್ಟ್ಲಿಯೆಸ್ಟ್ ವಾಚ್ ಅಂದರೆ ಯಾವುದಂದರೆ ಅದು ಸಿಟಿಸನ್. ಸೊ ಅವ್ರ ಪ್ರಿಫರೆನ್ಸ್ ಏನಿತ್ತು ಅಂದರೆ ನನ್ನ ಹತ್ರ ಕೂಡ ಒಂದು ಸಿಟಿಸನ್ ವಾಚ್ ಇರಬೇಕು ಅಂತ. ಸೊ ಇಟ್ ಈಸ್ ಕಂಪ್ಲೀಟ್ಲಿ ನಮ್ಮಮ್ಮ ಕೊಡ್ಸಿರುವಂಥ ವಾಚು. ಆ್ಯಂಡ್ ಇದು ಪ್ಯಾಕಿಂಗ್ ಕೂಡ ತುಂಬ ಚೆನ್ನಾಗಿದೆ. ಇದು ಮೊದಲನೇ ಬಾಕ್ಸ್. ಇದಾದಮೇಲೆ ನೀವು ನೋಡ್ಬೋದು ಇದ್ರೊಳಗಡೆ ಮತ್ತೆ ಇನ್ನೂ ಒಂದು ಬಾಕ್ಸ್ ಕೊಟ್ಟಿದ್ದಾರೆ. ಓಕೆ, ಆ್ಯಂಡ್ ಈ ಬಾಕ್ಸಲ್ಲಿ ಮತ್ತೆ ಇನ್ನೂ ಒಂದು ಬಾಕ್ಸ್. ಓಕೆ, ಇದ್ರದ್ದು MRP ಬಂದುಬಿಟ್ಟು 29,900 ಇದೆ. ಬಟ್ ನನಗೆ ಇದು ಆಫರಲ್ಲಿ ಸಿಕ್ಕಿರೋದು 19,900 ಜಸ್ಟ್ ಅಷ್ಟೇ. ಓಕೆನಾ, ಆಲ್ಮೋಸ್ಟ್ ನಂಗೆ 10,000 ಹತ್ತಿರ ಸೇವಿಂಗ್ಸ್ ಆಗಿದೆ ಈ ವಾಚಲ್ಲಿ. ಸೊ ಥ್ಯಾಂಕ್ ಯು ಫ್ಲಿಪ್ಕಾರ್ಟ್. ಯಾ, ಇಲ್ಲಿ ಹಿಂಗಿದೆ. ಸಿಟಿಸನ್. ಆ್ಯಂಡ್ ನಾನು ಇದನ್ನು ಹೇಗೆ ಫೀಲ್ ಆಗುತ್ತೆ, ಯಾ ಸಿಟಿಸನ್ ವಾಚ್. ಇದು ಯಾಕೆ ಎಷ್ಟು ಡಿಮ್ಯಾಂಡ್ ಅಂತ ಅಂದರೆ ಇದು ಎಕೋ ಡ್ರೈವ್ ಆಗಿರುತ್ತೆ. ಇದರಲ್ಲಿ 2 ಸೆಲ್ಸ್ಗಳನ್ನ ಇರುತ್ತೆ. ಸೊ ಇದು ನ್ಯಾಚುರಲ್ ಲೈಟ್ ಏನಿರುತ್ತೆ ಅದನ್ನು ಯೂಸ್ ಮಾಡಿಕೊಂಡು ಸೆಕೆಂಡರಿ ಎನರ್ಜಿಯಾಗಿ ಕನ್ವರ್ಟ್ ಮಾಡಿ ಇಟ್ಕೊಂಡಿರುತ್ತೆ. ಸೊ ಇದಕ್ಕೆ ನಾವು ಬ್ಯಾಟ್ರಿಗಳನ್ನಾಗಲಿ ಶೆಲ್ಸ್ಗಳನ್ನಾಗಲಿ ರಿಪ್ಲೇಸ್ಮೆಂಟ್ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ನೇ ಎಲಿಮಿನೇಟ್ ಮಾಡಿದ್ದಾರೆ ಈ ಕಂಪ್ನೀಲಿ. ಸೊ ಇಟ್ ಈಸ್ ಸ್ಪೆಷಲೈಸ್ಡ್. ಆ್ಯಂಡ್ ಐ ಥಿಂಕ್ ಇದ್ರಲ್ಲಿ ಏನೂ ರಿಪ್ಲೇಸ್ಮೆಂಟ್ ಇಲ್ಲ. ಎಷ್ಟು ಇಯರ್ ಆದರೂ ಅಷ್ಟೇ ಇದು ನಿಲ್ಲಲ್ಲ ವಾಚ್, ಅಕಾರ್ಡಿಂಗ್ ಟು ದ ಕಂಪನಿ ರೂಲ್ಸ್ ಆ್ಯಂಡ್ ಅವ್ರು ಇರೋ ಪ್ರಕಾರ. ನನ್ನ ಕೈಗಿಂತ ವಾಚ್ ಎದುರುತ್ತಿದೆ, ಬಟ್ ಫೈನ್. ಇದರಲ್ಲಿ ಸ್ವಲ್ಪ ರಿಂಗ್ಸ್ಗಳನ್ನ ಕಟ್ ಮಾಡಿಸ್ಬೇಕು ನಾನು. ಆ್ಯಂಡ್ ಸ್ವಲ್ಪ ಕಟ್ ಮಾಡಿಸಿದ್ರೆ ಇಟ್ಸ್ ವಿಲ್ ಲುಕ್ ಗುಡ್, ವೆರಿ ಗುಡ್. ತುಂಬ ಚೆನ್ನಾಗಿದೆ. ಇಟ್ಸ್ ವೆರಿ ಗುಡ್. ಈ ಮೆಟಲ್ ಚೆಕ್ ಮಾಡ್ಬೋದು ನೀವು, ಅದು ಕೂಡ ಪ್ರೀಮಿಯಮ್ ಲುಕ್ ಇದೆ. ಮತ್ತು ವೇರ್ ಆಗಿರಲಿ ಅದ್ರ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಟ್ ವರ್ತ್ ಇದೆ. ನನಗೆ 19,900 ರೂಪಾಯಿ ಕೊಟ್ಟಿದ್ದು ವರ್ತ್ ಫೀಲ್ ಇದೆ. ಸೊ ಇಟ್ ಈಸ್ ಅನ್ ಮೋಸ್ಟ್ ನನ್ನ ಹತ್ರ ಇರೋದು ಈಗ ಫಸ್ಟಿಗೆ ಇದು ಫಜಲ್. ಅದು ನಾನು ಡೈಲಿ ಯೂಸ್ ಮಾಡಿರ್ತೀನಿ. ನನ್ನ ಆಲ್ ಟೈಮ್ ಫೇವ್ರೇಟ್ ವಾಚ್ ಬಂದುಬಿಟ್ಟು ಫಜಲ್. ಲೈಕ್ ನೋಡೋಕ್ಕೆ ಸಿಂಪಲ್ ಇಲ್ಲ ಅಂದರು ಗೈಸ್. ಇದು ತೊಗೊಂಡು ನಾನು ಆಲ್ಮೋಸ್ಟ್ ಒಂದು 5 years ಆಗಿದೆ. ಬಟ್ ಸ್ಟಿಲ್ ನಾನು ಇಲ್ಲಿ ತನಕ ಒಂದು ಸತಿನೂ ಒಂದು ಶೆಲ್ ಕೂಡ ರಿಪ್ಲೇಸ್ ಮಾಡಿಲ್ಲ. ಗ್ರೇಟ್ ಬ್ರ್ಯಾಂಡ್, ಅಷ್ಟೇ ಚೆನ್ನಾಗಿ ವರ್ಕ್ ಆಗುತ್ತೆ. ಆ್ಯಂಡ್ ಅಷ್ಟೇ ಚೆನ್ನಾಗಿದೆ. ನನಗೆ ಎಷ್ಟು ಸತಿ ಹಾಕಿದ್ದೀನೋ, ಎಷ್ಟು ಸತಿ ನೀರಿಗೆ ಹಾಕಿದ್ದೀನೋ ಏನೂ ಡಿಫ್ರೆನ್ಸ್ ಇಲ್ಲ, ಅಷ್ಟು ಚೆನ್ನಾಗಿ ವರ್ಕ್ ಆಗಿದೆ. ಸ್ಟಿಲ್ ನಾನು ಡೈಲಿ ಯೂಸಿಗೆ ಇದನ್ನು ಯೂಸ್ ಮಾಡೇ ಮಾಡ್ತೀನಿ. ಬಟ್ ಇಟ್ ವಿಲ್ ಬಿ ಆಲ್ವೇಸ್ ಸ್ಪೆಷಲ್ ಟು ಮೀ. ನೆಕ್ಸ್ಟು ನಾನು ಇನ್ನೊಂದು ಫಜಲ್ ತೊಗೋಬೇಕು ಅಂತ ಇದ್ದೀನಿ, ಅದು ಕೂಡ ಆ್ಯಡ್ ಆನ್ ಮಾಡೋಣ. ಇದಲ್ಲದೆ ಇದು ಕೂಡ ರೇಟ್ ಫಂಕ್ಷನ್ಗೆ ಯಾವಾಗಾದರೂ ಬೇಕು ಅಂತ ಅಲ್ಲ ಅನಿಸಿದರೆ, ಲೈಕ್ ಇಫ್ ಐ ಆಮ್ ವೇರಿಂಗ್ ಫಾರ್ ಅ ಫ್ರೆಂಡ್ ಲೋಕಲ್ ಇಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಐ ಗೋ ಫಾರ್ ಇಟ್. ಓಕೆ, ಚೆನ್ನಾಗಿದೆ. ಯಾ,
ಇದ್ರದ್ದು ಬಂದುಬಿಟ್ಟು ಆಲ್ಮೋಸ್ಟ್ ನಿಮಗೆ ಎಮ್ ಆರ್ ಇರೋದು ಇದರಲ್ಲಿ ಗೊತ್ತಿಲ್ಲ. ಇದ್ರದ್ದು ಗೈಸ್ 8-9% ಇದೆ. ಬಟ್ ಇದು ಸಿಂಗಲ್ ಒಂಥರ ಚಂದ ಇದೆ ಲುಕ್ಕ. ನನ್ನ ಹತ್ರ ಈ ಥರ ಇರಲಿಲ್ಲ, ಈ ಶೇಪಿಂದಲ್ಲಿ ಇರಲಿಲ್ಲ. ಅಂದರೆ ಸ್ಕ್ವೇರ್ ಕಲೆಕ್ಷನ್ಸ್ ಏನೇನಿದೆ ಅದು ಯಾವುದೂ ಇಲ್ಲ, ಬಟ್ ಅದನ್ನು ಕೂಡ ಆ್ಯಡ್ ಆನ್ ಮಾಡಬೇಕು. ಸೊ ಮಾಡೋಣ. ಓಕೆ, ಇದು ಕೂಡ ನನಗೆ ಎಲ್ಲ ಲೂಸೇ ಆಗುತ್ತೆ. ಸೊ ಸ್ವಲ್ಪ ಡಿಸಪಾಯಿಂಟ್ಮೆಂಟ್, ಬಟ್ ಓಕೆ. ಲೈಕ್ ಕಂಪ್ನಿಯವ್ರು ಮಾಡ್ಬೇಕಾದ್ರೆ ಎಲ್ಲರಿಗೂ ಆಗಂಗೆ ಮಾಡಬೇಕು, ನಮ್ಮ ಕೈ ಸೆಷನ್ ನಾವು ಮಾಡ್ಕೋಬೇಕು. ಸೊ ಚೆನ್ನಾಗಿದೆ ಲುಕ್. ಇಟ್ಸ್ ಲುಕ್ ವೆರಿ ಗುಡ್. ವಾಹ್, ಚೆಂದ ಕಾಣುತ್ತೆ. ಅಫಿಷಿಯಲ್ ಲುಕ್ ಕೂಡ ಇದೆ. ಸೊ ಇದು ಚೆನ್ನಾಗಿದೆ. ಆ್ಯಂಡ್ ಇದೇ ಬ್ರ್ಯಾಂಡಲ್ಲಿ ಇನ್ನೂ 2 ರೋಸ್ ಇದೆ, ಅದು ಕೂಡ ತೋರಿಸ್ತಾ ಇದೆ. ಇದು ಆ್ಯಂಡ್ ನೆಕ್ಸ್ಟು ನಾನು ಟ್ರೈ ಮಾಡಬೇಕಾದ್ರು ಅಂತ ಬ್ರ್ಯಾಂಡ್ ಬಂದ್ಬಿಟ್ಟು ನನಗೆ ಬೇಕು ತಗೋಬೇಕು ಅಂತ ರಾಗ ಟೈಟನ್. ಏನು ಸಖತ್ತಿದೆ ಅಂತೀರ ಟೈಟನ್ ಅದು ರಾಗ ವಾಚ್ಗಳು, ನೆಕ್ಸ್ಟ್ ಲೆವೆಲ್ ಕಲೆಕ್ಷನ್. ಪ್ರೈಸ್ ಕೂಡ ಹಂಗೆ ಇದೆ. ಸೊ ನಾನು ಈ ಸತಿ ಸಿಟಿಸನ್ ತೊಗೊಂಡಿಲ್ಲ ಅಂದರೆ ರಾಗ ವಾಚ್ನ 2 ತೊಗೊಂಡಿರುವೆ, ಬಟ್ ಅಮ್ಮ ಪ್ರಿಫರ್ ಮಾಡಿದ್ದು ಸಿಟಿಸನ್ ಇರೋದ್ರಿಂದ ಅದಕ್ಕೆ ಹೋಗಿದ್ದೀನಿ. ನೆಕ್ಸ್ಟ್ ಬಿಗ್ ಬಿಲಿಯನ್ ಡೇಸ್ ಅದು ಇದು ಎಲ್ಲ ಬಂದಾಗ ಆಫರ್ ನೋಡಿಬಿಟ್ಟು ಐ ಗೋ ಫಾರ್ ರಾಗ. ಇನ್ನೊಂದು ಫಾಗಲ್ಲಿ ಒಂದು ನೋಡಿದ್ದೀನಿ, ಬಟ್ ಅದು ಕ್ಯಾಶುವಲ್ ಇದೆ, ಅದು ಕೂಡ ಚೆನ್ನಾಗಿದೆ, ಅದು ಕೂಡ ಆರ್ಡರ್ ಮಾಡ್ತೀನಿ. ನಮ್ಮ ಅಮ್ಮಂಗೆ ಗೊತ್ತಾದರೆ ನಾನು ಏನು ಮಾಡೋದು. ಇಲ್ಲಿದೆ, ಇದ್ರ ಪ್ಯಾಕಿಂಗು ಇಲ್ಲಿ ನೋಡ್ಬೋದು. ಇದ್ರದ್ದು MRP ಬಂದುಬಿಟ್ಟು 2650, ಬಟ್ ನನಗೆ ಸಿಕ್ಕಿರೋದು ಜಸ್ಟ್ 700-800. ಇದು ಕೂಡ ಪ್ರೀಮಿಯಮ್ ಲುಕ್ ಇದೆ. ಇದೆಲ್ಲ ನಾನೇನು ಹಿಂಗೆ ಹಾಕೋಬೋದು ಅನಿಸುತ್ತೆ. ಕರೆಕ್ಟ್, ಅವೆಲ್ಲ ಹಿಂಗೆ ಹಾಕೋಬೋದು ನೋಡಿ. ಇದೆಲ್ಲ ಹೆಂಗೆ ಆಯ್ತು ಅಂತೀನಿ, ಇನ್ನೊಂದು ಕೈನೂ ಹಾಕ್ಬೋದು. ಇದೆಲ್ಲ ಏನು ಮಾಡಬೇಕು ಅಂದರೆ ಸ್ವಲ್ಪ ನಾನು ಇಡಿಸಿ ಹಿಂಗೆ ಲುಕ್ ತೊಗೋಬೇಕು. ಚೆನ್ನಾಗಿದೆ ಇದೆಲ್ಲ. ಲೈಕ್ ಇದನ್ನು ಒಳಗಡೆ ಸ್ಟೋನ್ಸ್ ನೋಡ್ಬೋದು ನೀವು. ನೆಕ್ಸ್ಟ್ ಪ್ರೀಮಿಯಮ್ ಕಲೆಕ್ಷನ್ಸ್ ತಂದಿದೆ. ಬೋಲ್ಡ್ ಲುಕ್, ಕ್ಯಾಶುವಲ್ ವೇರ್ ಎಲ್ಲದೂ ಹಾಕ್ಬೋದು. ಆ್ಯಂಡ್ ಇದು 9 hours later. ಇದನ್ನು ನಾನು ನೀಟಾಗಿ ಸೆಟ್ ಮಾಡಬೇಕು. ಟೈಮಿಂಗ್ಸ್ ಎಲ್ಲ ಲುಕ್ ನೋಡ್ಬೋದು. ಒಳಗಡೆ ಎಲ್ಲ ಸ್ಟೋನು, ಅದ್ರ ವೈಟ್ ಇದು ವೆಯ್ಟ್ ಇದೆ. ನಾನು ಸಿಟಿಸನ್ ವಾಚ್ ಇದೆಯಲ್ಲ, ಇದು ವೆಯ್ಟ್ ಇದೆ ವಾಚ್, ಓಕೆನಾ. ಲೈಕ್ ಹೆವಿ ಇದೆ ಹಾಕೊಳ್ಳೋದಕ್ಕೆ, ಬಟ್ ಅದು ಮೆಟಲ್ ಮೇಲೆ ಡಿಪೆಂಡ್. ಬಟ್ ಇದು ಲೈಟ್ ವೆಯ್ಟ್, ಇದು ಕ್ಯಾಶುವಲ್ ವೇರ್ ಇದೆ. ಇಲ್ಲೆಲ್ಲ ಇದು ಯಾವಾಗಾದರೂ ಒಂದ್ಸತಿ ಹಾಕ್ಬೋದು. ಇದೆಲ್ಲ ಲೈಕ್ ಡೈಲಿ ಯೂಸ್ ಮಾಡ್ಬೋದು. ಚೆನ್ನಾಗಿದೆ, ಗೋಲ್ಡ್ ಆಗಿದೆ. ಇದ್ರದ್ದು ಪ್ರೈಸ್ ಬಂದುಬಿಟ್ಟು 1766 ಇದೆ. ಬಟ್ ಅದು ಇದು ಬಾಕ್ಸ್ ಚೇಂಜ್ ಆಗಿದೆ ಅನಿಸುತ್ತಾ. ಇದು 2600 ಅರೌಂಡ್ ಇರೋದು, ಇದು 800 ಅರೌಂಡ್ ರುಪಿ ಅಷ್ಟೇ ನಂಗೆ ಸಿಕ್ಕಿದ್ದು. ಬಟ್ ಚೆನ್ನಾಗಿದೆ ಇದು ಕೂಡ. ಲಕ್ ಚೆಂದ ಉಂಟು ಇದು ಕೂಡ. ಇದೆಲ್ಲ ಏನಂದರೆ ಕ್ಯಾಶುವಲ್ ವೇರ್, ಒಂದು ವೆಡ್ಡಿಂಗ್ ಇವೆಂಟಿಗೆಲ್ಲ ಹಾಕಿದ್ರೆ ಚೆನ್ನಾಗಿ ಲುಕ್ ಬರುತ್ತೆ. ಲೈಕ್ ಕ್ಲಾಸಿಕ್ ಲುಕ್ ಇದೆ, ಡೈಲಿ ವೇರ್ಗೂ ಹಾಕ್ಬೋದು. ಕುರ್ತಾ, ಜೀನ್ಸ್, ಟಾಪ್ ಇವೆಲ್ಲ ಹಿಂಗಿರಬೇಕು, ಬಟ್ ಸ್ಟಿಲ್ ಹಂಗೆ ಹಿಂಗೆ ಹಾಕಿದ್ರೆ ಅದು ಕೂಡ ಚೆನ್ನಾಗಿದೆ. ಟೋಟಲಿ ಇದಾಗಿತ್ತು ನನ್ನ ಇವತ್ತಿನ ವಾಚ್ ಕಲೆಕ್ಷನ್ಸ್ ಅಪ್ಡೇಟ್ ಮಾಡಿರೋದು. ಆ್ಯಂಡ್ ಇದರಲ್ಲಿ ನಿಮ್ಗೆ ಯಾವ್ದಾರು ವಾಚ್ ಬೇಕು ಅಂದರೂ ಕಮೆಂಟ್ ಮಾಡಿ. ಆ್ಯಂಡ್ ನಾನು ಡಿಸ್ಕ್ರಿಪ್ಷನ್ಸ್ ಕೂಡ ಲಿಂಕ್ ಹಾಕಿರ್ತೀನಿ. ಆ್ಯಂಡ್ ನನ್ನ ಈ ವಾಚ್ ಕಲೆಕ್ಷನ್ಸ್ ನಿಮ್ಗೆ ಹೆಂಗಾಯಿತು, ಹೆಂಗೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟು ವ್ಲಾಗ್ ಬರುತ್ತೆ. ಇನ್ನೆಲ್ಲ ನಾನು ಫ್ಲಿಪ್ಕಾರ್ಟ್, ಮೀಶೋ, ಮಿಂತ್ರಾ ಎಲ್ಲ ಶಾಪಿಂಗ್ ಮಾಲ್ಗಳನ್ನ ಹಾಕ್ತಾ ಹೋಗ್ತೀನಿ. ಐ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಇರುತ್ತೆ ಅಂತ. ಆ್ಯಂಡ್ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ಅಂತಲೂ ಗೆಟ್ ಮಾಡಿರ್ತೀನಿ ನಿಮಗೆಲ್ಲ. ಸೊ ಇಲ್ಲಿ ತನಕ ನಾನು ಬ್ಲಾಗ್ ನೋಡಿದರೆ ಯಾರ್ಯಾರು ಅವ್ರಿಗೆಲ್ಲ ಥ್ಯಾಂಕ್ ಯು. ಆ್ಯಂಡ್ ಐ ಹೋಪ್ ಈ ಆಲ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಜೊತೆ ಇನ್ ಕೇಸ್ ಇಷ್ಟ ಆಯಿತು ಅಂತ ಶೇರ್ ಮಾಡಿ. ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.
ಎಲ್ಲರಿಗೂ ನಮಸ್ಕಾರಗಳು.